NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ. ಎಸ್ಪಿ BK ಉಮೇಶ್ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದರ್ ಗುರುನಾಥ ದಾಕಪ್ಪ ಲೋಕಾಯುಕ್ತ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಕಲಬುರಗಿ. ಪೀಠ ಟ್ರ್ಯಾಪ್ ಕೇಸ್ 1. ಶ್ರೀ ರವೀಂದ್ರ ಗುರುನಾಥ್ ದಾಕಪ್ಪ, ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ. ನಾನು 2008ನೇ ಸಾಲಿನಿಂದ ಕಲಬುರಗಿ ಕಲರವ ಮಾಸಪತ್ರಿಕೆ ಮುಖ್ಯ ಸಂಪಾದಕನಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ನಾನು ಸಾಮಾಜಿಕ ಕಡೆಯಿಂದ ಸರ್ಕಾರದಿಂದ ಕೈಗೊಂಡ ಕಾರ್ಯಕ್ರಮಗಳ ಮಾಹಿತಿ ಕೇಳಲಾಗಿ ಸರಕಾರಿ ಅಧಿಕಾರಿಗಳು ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಮಾಹಿತಿ ಪಡೆದುಕೊಳ್ಳುವಂತೆ ಹೇಳಿದ ಮೇರೆಗೆ ನಾನು 2018-19ನೇ ಸಾಲಿನಿಂದ ಮಾಹಿತಿ ಹಕ್ಕು ಅಧಿನಿಯಮದಡಿ ಅರ್ಜಿ ಸಲ್ಲಿಸಿ ಸರಕಾರಿ ಅಧಿಕಾರಿಗಳಿಗೆ ಮಾಹಿತಿ ಕೇಳುತ್ತಾ ಬಂದಿರುತ್ತೇನೆ. ಸಂಬಂಧಪಟ್ಟ ಸರಕಾರಿ ಅಧಿಕಾರಿಗಳು ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಸಲ್ಲಿಸದೇ ಇದ್ದಿದ್ದರಿಂದ ಈ ಕುರಿತು ನಾನು ಮುಖ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಇವರಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು ಇರುತ್ತದೆ. ಸಲ್ಲಿಸಿದ ಮೇಲ್ಮನವಿಗಳಲ್ಲಿ ಸುಮಾರು ದೂರು ಅರ್ಜಿಗಳು ಬೆಳಗಾವಿ ಪೀಠ ಹಾಗೂ ಕಲಬುರಗಿ ಪೀಠದ ಮುಂದೆ ವಿಚಾರಣೆಯಲ್ಲಿರುತ್ತವೆ. ರಾಜ್ಯ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಬೆಳಗಾವಿ ಪೀಠದಲ್ಲಿ ನಾನು ಮೇಲ್ಮನವಿ ಸಲ್ಲಿಸಿದ್ದ ಒಟ್ಟು 117 ದೂರು ಅರ್ಜಿಗಳು ವಿಚಾರಣೆಯಲ್ಲಿದ್ದು, ಪ್ರಯುಕ್ತ ದಿನಾಂಕ 12/2/2025 ಬೆಳಿಗ್ಗೆ 11 ಗಂಟೆಗೆ ಹಾಜರಾಗುವಂತೆ ನನಗೆ ನೋಟಿಸ್ ನೀಡಿದ್ದು ಇರುತ್ತದೆ. ಸದರಿ ದಿನಾಂಕದಂದು ನಡೆದ ವಿಚಾರಣೆಯಲ್ಲಿ ನಾನು ವೈಯಕ್ತಿಕ ಹಿತಾಸಕ್ತಿಯ ಅಡಿಯಲ್ಲಿ ಮಾಹಿತಿ ಕೇಳಿರುತ್ತೇನೆ ಎಂದು ಏಕಪಕ್ಷೀಯವಾಗಿ ತೀರ್ಮಾನಿಸಿ ಸದರಿ ಪೀಠದಲ್ಲಿ ವಿಚಾರಣೆಯಲ್ಲಿದ್ದ ಒಟ್ಟು 117 ದೂರುಗಳನ್ನು ವಜಾಗೊಳಿಸಿ ನನ್ನ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಸೂಚಿಸಿ ಪ್ರತಿಯೊಂದು ದೂರು ಅರ್ಜಿಗೆ 1000 ರೂಪಾಯಿಗಳ ದಂಡ ವಿಧಿಸಿರುತ್ತಾರೆ. ಅದರಲ್ಲಿ ಕೇವಲ ಒಂದು ದೂರು ಅರ್ಜಿ ವಿಚಾರಣೆಗೆ ಮಾತ್ರ ಆದೇಶ ಪತ್ರ ನೀಡಿದ್ದು, ಉಳಿದ 116 ಮೇಲ್ಮನವಿ ವಿಚಾರಣೆಗಳ ಆದೇಶ ಪ್ರತಿ ನೀಡಿರುವುದಿಲ್ಲ. ಕಪ್ಪು ಪಟ್ಟಿಯಿಂದ ತೆಗೆಯುತ್ತೇನೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಕಂಪ್ಲೇಂಟ್ ಹೆಸರು ಸಾಯಿಬಣ್ಣ, ಸಾಸಿ ಬೇಕನಹಳ್ಳಿ. ಬೇಡಿಕೆ ಇಟ್ಟಿದ್ದ ಒಟ್ಟು ಹಣ 3 ಲಕ್ಷ. 1 ಲಕ್ಷ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮೂಲಕ ಲಂಚದ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಬಿದ್ದರು. ಹಣ ಕೊಡುವಂತೆ ಒತ್ತಾಯಿಸಿದ್ದರು. ಲಂಚದ ಹಣ ಪಡೆಯುವಾಗ ವಶಕ್ಕೆ ಪಡೆದರು. ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೇನಾಳ್ ತನಿಖೆ ನಡೆಯುತ್ತಿದೆ. ಲಂಚ ಪ್ರತಿಬಂಧಕ ಕಾಯ್ದೆಯಡಿ ಆರೋಪಿಗಳು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಹಣ ಮೂಲಕ ಲಂಚ ಪಡೆದುಕೊಂಡಿದ್ದ ವಶಪಡಿಸಿಕೊಂಡಿದ್ದಾರೆ. ಡಿವೈಎಸ್ಪಿ ಗೀತಾ ಬೇನಾಳ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಹಾಗೂ ಸಿಬ್ಬಂದಿ ಮಲ್ಲಿನಾಥ್, ಹನುಮಂತ್, ಬಸವರಾಜ್, ಪೈಮೋದ್ದೀನ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ಸ್ಥಳದಲ್ಲಿ ಇದ್ದರು. ಬೆಲ್ಟ್ ಮಾಡಿ 1 ಲಕ್ಷ ರೂಪಾಯಿ ಕಳಿಸಿದ್ದಾರೆ. ಅದು ಫಾರ್ವರ್ಡ್ ಮಾಡಿದ್ದಾರೆ. ಫಾರ್ಮಾಲಿಟೀಸ್ ಇದೆ. ಅದೇ ಅವರು ಕುಪ್ಪಡೆ ಅದೆಲ್ಲ ಇಲ್ಲೇ ಮಾಡ್ತಾರೆ.
ಕೊಡಿ ಕ್ಯಾಂಡಿಡೇಟ್ ಕೊಟ್ಟು Fresh.